ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಲೋಕೇಶ್. ಇವತ್ತಿನ ಈ ನಮ್ಮ ಸಂದರ್ಶನದ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಗೌರವಾನ್ವಿತ ವ್ಯಕ್ತಿ ನಮ್ಮೊಂದಿಗೆ ಇದ್ದಾರೆ. ಅವರೇ ಚಿಕ್ಕಬಳ್ಳಾಪುರದ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಎಸ್ ಮಹೇಶ್ ಕುಮಾರ್ ಸರ್ ಅವರು. ಸಾಕಷ್ಟು ಸಾಮಾಜಿಕ ಕಳಕಳಿಯಿಂದ, ಕರ್ತವ್ಯ ಬದ್ಧತೆಯಿಂದ, ಸಾಕಷ್ಟು ಬದಲಾವಣೆಗಳೊಂದಿಗೆ ಅಧಿಕಾರಿಯಾಗಿ, ಜನಸ್ನೇಹಿಯಾಗಿ ಇವತ್ತು ಚಿಕ್ಕಬಳ್ಳಾಪುರದ ಜಿಲ್ಲಾ ಆರೋಗ್ಯಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಿದ್ದಾರೆ. ಇವರು ನಮ್ಮೊಂದಿಗೆ, ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಪ್ರೀತಿಯಿಂದ ಗೌರವಾನ್ವಿತರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮೊದಲಿಗೆ ಹೇಗಿದೆ ಸರ್ ನಮ್ಮ ಚಿಕ್ಕಬಳ್ಳಾಪುರದ ಆರೋಗ್ಯ? ಚಿಕ್ಕಬಳ್ಳಾಪುರ ಜಿಲ್ಲೆ ಏನೋ ಬೆಂಗಳೂರ ನಗರದಿಂದ ಶೇಕಡ 60 ಕಿಲೋಮೀಟರ್ ಇರ್ತಕ್ಕಂಥ ಒಂದು ಮುಂದುವರಿದಂಥ ಜಿಲ್ಲೆ ಅದು. ಇಲ್ಲಿ ಈಗ ಆಲ್ರೆಡಿ 2 ವೈದ್ಯಕೀಯ ಕಾಲೇಜುಗಳು ಮತ್ತು ಮೆಡಿಕಲ್ 2 ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಗಳು ಇದೆ. ಅದರ ಜೊತೆಗೆ ಸುಮಾರು 56 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, 5 ಸಾರ್ವಜನಿಕ ಆಸ್ಪತ್ರೆ, 3 ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳು, ಜೊತೆಗೆ 300ಕ್ಕೂ ಹೆಚ್ಚು ಖಾಸಗಿ ಕ್ಲಿನಿಕ್ಕು ಮತ್ತು ಆಸ್ಪತ್ರೆಗಳು ನಿರ್ವಹಿಸ್ತಾ ಇದೆ. ಬಟ್ ನಮ್ಮ ಜಿಲ್ಲೆ ಜನತೆಗೆ ಹೆಚ್ಚಿಗೆ ಬೇಕಾಗಿರ್ತಕ್ಕಂಥದ್ದು ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಬೇಕು. ಅದನ್ನು ಮುಂದಿನ ದಿನಗಳಲ್ಲಿ 2 ಕಾಲೇಜ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರದ ಹಂತದಲ್ಲಿ ಅದನ್ನ ಆಗ್ತಕ್ಕಂಥ ಆಶಾಭಾವನೆ ಇದೆ. ಮೊದಲಿಗೆ ಡಾಕ್ಟ್ರೆ, ನಮ್ಮ ಏನು ಪ್ರಸ್ತುತ ಸಮಾಜದಲ್ಲಿ ಇದೀಗ ಪ್ರಸ್ತುತ ಬಿಸಿಲಿನ ತಾಪ ಹೆಚ್ಚಾಗಿ ಇರತಕ್ಕಂಥದ್ದು, ವಿಶೇಷವಾಗಿ ಈ ಬಿಸಿಲಿಗೆ ಕಟ್ಟಡ ಕಾರ್ಮಿಕರಾಗ್ಬೋದು, ಸಾಕಷ್ಟು ಜನ ಕೆಲಸ ಮಾಡ್ತಿರ್ತಾರೆ ಬಿಸಿಲಿನ ತಾಪದಲ್ಲಿ. ಅಂತ ಒಂದು ಸಂದರ್ಭದಲ್ಲಿ ಹೀಟ್ ಸ್ಟ್ರೋಕ್ ಪ್ರಕರಣಗಳು ಸಹ ಹೆಚ್ಚಾಗಿ ಕಂಡು ಬರ್ತಿದೆ. ಈ ಬಗ್ಗೆ ಯಾವುದೇ ಒಬ್ಬ ಕಾರ್ಮಿಕರಾಗಿರ್ಬೋದು, ಬಿಸಿಲಿನಲ್ಲಿ ಇರ್ತಕ್ಕಂಥವ್ರು ಯಾವ ರೀತಿ ಅವ್ರ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ? ಸೊ ಇವತ್ತು ವಾತಾವರಣ, ಜಾಗತಿಕ ತಾಪಮಾನ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಸೊ ಅದು ಪ್ರಕೃತಿಯ ನಿಯಮದಲ್ಲಿ ಸಾಕಷ್ಟು ಬಿಸಿಲು ಹೆಚ್ಚಾಗಿರೋದ್ರಿಂದ ಬೆಳಗ್ಗೆ 10 ಗಂಟೆಯಿಂದ 3 ಗಂಟೆ ಅಥವಾ 4 ಗಂಟೆವರೆಗೆ ಯಾರು ಬಿಸಿಲಲ್ಲಿ ಕೂಲಿ ಕಾರ್ಮಿಕರಿರ್ಬೋದು, ಇಟ್ಟಿಗೆ ಕಾರ್ಮಿಕರಿರ್ಬೋದು, ಗಣಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಅಥವಾ ಕೃಷಿ ಕಾರ್ಮಿಕರು, ಹೆಚ್ಚಾಗಿ ನಮ್ಮ ಕೃಷಿ ಪ್ರದೇಶ ಆದ್ರಿಂದ ಜಾಸ್ತಿ ಬಿಸಿಲಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ನಿಯಂತ್ರಣ ಅಥವಾ ನಿತ್ರಣ ಆಗ್ತಕ್ಕಂಥದ್ದು, ನೀರಿನ ಬಾಯಾರಿಕೆ ಆಗಿ ನಿತ್ರಣ ಆಗ್ತಕ್ಕಂಥದ್ದು ಇರ್ಬೋದು, ತಲೆಸುತ್ತು ಬರ್ತಕ್ಕಂಥದ್ದು ಇರ್ಬೋದು, ಅಥವಾ ತಲೆಸುತ್ತು ಜ್ವರ ಜಾಸ್ತಿ ಆಗಿ ಪ್ರಜ್ಞೆಹೀನ ಸ್ಥಿತಿ ತಲುಪ್ತಕ್ಕಂಥದ್ದು ಇರ್ಬೋದು. ಸೊ ಆದಷ್ಟು ಯಾರು ಬಿಸಿಲಲ್ಲಿ ಹೆಚ್ಚು ಕೆಲಸ ಮಾಡ್ತಾರೆ ಅಂಥವ್ರು ಆ ಸಂದರ್ಭದನ್ನ, ಅದು 11 ಗಂಟೆಯಿಂದ 3 ಗಂಟೆವರೆಗೂ ಆದಷ್ಟು ಅವರು ಅಂತ ಸಂದರ್ಭದಲ್ಲಿ ನೆರಳಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು. ಮಿಕ್ಕದ ಅವಧಿಯಲ್ಲಿ ಬೇಕಾದ್ರೆ ಅವರು ಆದಷ್ಟು ಬಿಸಿಲಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಒಳ್ಳೇದು. ಸೊ ಬಿಸಿಲಿನ ತಾಪ ಹೆಚ್ಚಾಗಿರೋದ್ರಿಂದ ಬಿಸಿಲಿನಲ್ಲಿ ಹೆಚ್ಚಾಗಿರ್ತಾರೆ. ಸೊ ತಮ್ಮ ದೇಹವನ್ನ ಅವರು ತಂಪಾಗಿರಿಸೋದಕ್ಕೆ ಯಾವ ರೀತಿ ಒಂದು ದೇಹವನ್ನ ತಂಪಾಗಿರೋದಕ್ಕಂದ್ರೆ ನಾವು ಡೈರೆಕ್ಟ್ ಸನ್ಲೈಟ್ ಅಂದ್ರೆ ಸೂರ್ಯನ ಕಿರಣ ಪ್ರಕಾಶಮಾನವಿದ್ದಾಗ ಆದಷ್ಟು ಅವರು ಪ್ರಕಾಶಮಾನಕ್ಕೆ ಹೋಗ್ತಕ್ಕಂಥ ತಡೀತಕ್ಕಂಥದ್ದು, ಹೆಚ್ಚಿಗೆ ನೀರನ್ನ ಕುಡಿತಕ್ಕಂಥದ್ದು, ಆದಷ್ಟು ಅವರು ನೆರಳನ್ನ ಈ ಸಂದರ್ಭದಲ್ಲಿ 11 ಗಂಟೆಯಿಂದ 3 ಗಂಟೆವರೆಗೂ ನೆರಳಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು, ಮತ್ತೆ ಆದಷ್ಟು ಅವರು ನಮ್ಮ ಕೆಲಸಗಳಲ್ಲಿ ಜಾಗೃತಿಯನ್ನು ವಹಿಸ್ತಕ್ಕಂಥದ್ದು ಮಾಡಿದ್ರೆ ಅನುಕೂಲ ಆಗ್ತದೆ. ಸೊ ಈ ಸ್ಟ್ರೋಕ್ ನಿಜವಾಗ್ಲೂ ಅಪಾಯಕಾರಿನ ಮನುಷ್ಯನ ಜೀವನಕ್ಕೆ? ಸರಿಯಾದ್ರೆ ನಾವು ಜವಾಬ್ದಾರಿ ತಗೊಳ್ಳೋದ್ರೆ ಅಪಾಯಕಾರಿ. ಯಾಕಂದ್ರೆ ತಲೆಸುತ್ತು ಬಂದು ಬಿದ್ದಾಗ, ಪ್ರಜ್ಞಾಹೀನ ಸ್ಥಿತಿಗೆ ಹೋದಾಗ ಅವರು ಸಾವನ್ನಪ್ಪೋ ಸಂದರ್ಭ ಕೂಡ ಇರ್ತದೆ. ಯಾಕಂದ್ರೆ ಈಗ ಸಾಕಷ್ಟು ನಾವು ರಾಜ್ಯಗಳು ನೋಡ್ತಾ ಇದೀವಿ, ಅದ್ರಲ್ಲಿ ಏನಾದ್ರು ಆಯ್ತು ಅಂತಂದ್ರೆ, ಎಲ್ಲಿ ಬಿಸಿಲ ತಾಪಮಾನ 40 ಡಿಗ್ರಿ 42 ಡಿಗ್ರಿ ಹೋಯ್ತು ಅಂತಂದಾಗ ಅವಾಗ ಜಾಸ್ತಿ ಪ್ರಕರಣಗಳು ವರದಿ ಆಗ್ತಕ್ಕಂಥ ಸಂಭವ ಇದೆ. ಸೊ ಈ ಸ್ಟ್ರೋಕ್ ಯಾವ ಒಂದು ಸಮಯದಲ್ಲಿ ಹೆಚ್ಚಾಗಿ ಬರುತ್ತೆ? ಈ ಸ್ಟ್ರೋಕ್ ಈಗ ಹೊರಗಿನ ದೇಹದ ತಾಪಮಾನ ನಮ್ದು 37 ಡಿಗ್ರಿ ಅಷ್ಟು ಇರ್ತದೆ. ದೇಹದ ಉಷ್ಣಾಂಶ, ಆ ಉಷ್ಣಾಂಶ ಏನಾರ ಜಾಸ್ತಿ ಆದಾಗ 42, 40, ಅವಾಗ ದೇಹದ ಉಷ್ಣಾಂಶ ಹೊರಗಿನ ಶಾಖಕ್ಕೆ ತಡೆಯದೇ ಇರತಕ್ಕಂಥ ಸಂಭವ ಜಾಸ್ತಿ ಇರ್ತದೆ. ಅಂತ ಸಂದರ್ಭದಲ್ಲಿ ಆ ತಾಪಮಾನ ಹೆಚ್ಚಾದಾಗ ನಮ್ಮಲ್ಲಿ ದೇಹದ ಆ ತಾಪಮಾನ ತಡೆಯೋದಕ್ಕಾಗದಾಗ ನಿತ್ರಣ ಆಗ್ತಕ್ಕಂಥದ್ದು ಇರ್ಬೋದು, ತಲೆಸುತ್ತು ಬರ್ತಕ್ಕಂಥದ್ದು ಇರ್ಬೋದು, ಕೈಕಾಲು ಸ್ವಾಧೀನ ಕಳ್ತಕ್ಕಂಥದ್ದು ಇರ್ಬೋದು, ಪ್ರಜ್ಞಾಹೀನ ಸ್ಥಿತಿಗೆ ಹೋಗಿ ಸಡನ್ ಆಗಿ ಅವರು ಬಿದ್ದು ಅಥವಾ ಕುಸಿದು ಪ್ರಾಣ ಹೋಗ್ತಕ್ಕಂಥ ಸಂಭವ ಜಾಸ್ತಿ ಇರ್ತದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಡೈರೆಕ್ಟ್ ಆಗಿ ನೀರ್ನ ಕೊಡ್ಬೋದು ಸರ್? ಸೊ ಇಂತಹ ಸಂದರ್ಭದಲ್ಲಿ ಅವ್ರನ್ನ ಸುರಕ್ಷಿತವಾದಂತ ನೆರಳಿರ್ತಕ್ಕ ಪ್ರದೇಶಕ್ಕೆ ತಕ್ಷಣ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಬಿಗಿಯಾದ ಉಡುಪುಗಳೇನಾದ್ರು ಧರಿಸಿದ್ರೆ ಉಡುಪನ್ನ ಸಡ್ಲ ಮಾಡಿಸ್ತಕ್ಕಂಥದ್ದು ಇರ್ಬೋದು. ನೀರು ಅಥವಾ ORS ಪ್ರಮಾಣ, ORS ಏನು ಇಲ್ಲ ಅಂತಂದ್ರೆ 1 ಲೋಟ ನೀರಿಗೆ 1 ಚಮಚ ಸಕ್ಕರೆ, 1 ಚಿಟಿಕೆ ಉಪ್ಪು ಮತ್ತೆ ನಿಂಬೆಹಣ್ಣು
ಅದಾಗಿ ಕುಡಿಸಿದ್ರೆ ಇಮಿಡಿಯೇಟ್ ಆಗಿ ಇದಾಗ್ತದೆ. ಅತಿ ಹೆಚ್ಚೆಚ್ಚವಾಗಿ ನೀರನ್ನು ಕುಡಿಯೋದ್ರಿಂದ ನಿಯಂತ್ರಣ ಅಥವಾ ನಿತ್ರಣ ಆಗ್ತಕ್ಕಂಥದ್ದು ಕಡಿಮೆ ಆಗ್ತದೆ. ಸೊ ಈ ಹೀಟ್ ಸ್ಟ್ರೋಕ್ ನ ಪ್ರಮುಖ ಲಕ್ಷಣಗಳು ಬೇಸಿಕ್ ಆಗಿ ಏನೆಲ್ಲ ಬರುತ್ತೆ? ಸೊ ಈ ಸ್ಟ್ರೋಕ್ ಅಥವಾ ಉಷ್ಣಾಘಾತ ಅಂತ ನಾವು ಕರಿತೀವಿ, ಅದು ಟೆಂಪರೇಚರ್ ಜಾಸ್ತಿ ಸೊ ಈ ಉಷ್ಣಾಘಾತ ಆದಾಗ ಮೊದಲನೇದದು ತಲೆ ಸುತ್ತು ಬರ್ತಕ್ಕಂಥದ್ದು, ಕೈಕಾಲು ಸ್ವಾಧೀನ ಕಡಿಮೆ ಆಗ್ತಕ್ಕಂಥದ್ದು, ಅಥವಾ ಎತ್ತಿನ ಜ್ವರ ಬರ್ತಕ್ಕಂಥದ್ದು, ಅಥವಾ ಇದಾಗ್ತಕ್ಕಂಥದ್ದು ಏನು ಕೈಕಾಲಲ್ಲಿ ಬೆವರು ಜಾಸ್ತಿ ಬರ್ತಕ್ಕಂಥದ್ದು. ಸೊ ಈ ವ್ಯತ್ಯಾಸಗಳೇನಾರ ಸಡನ್ ಆಗಿ ಕಂಡು ಬಂತು ಅಂತಂದ್ರೆ ಅವರು ತಕ್ಷಣನೇ ನೆರಳಿರ್ತಕ್ಕಂಥ ಪ್ರದೇಶಕ್ಕೆ ಹೋಗ್ಬೇಕು, ಕೂತ್ಕೋಬೇಕು, ನೀರು ಕುಡಿಯಬೇಕು. ಸೊ ಇದಾಯ್ತು ಅಂತಂದ್ರೆ ಅವ್ರಿಗೆ ಸ್ವಯಂ ಪ್ರೇರಿತವಾಗಿ ಅದು ಬಿಸಿಲಾಘಾತವನ್ನು ತಡೆಗಟ್ಟೋದಕ್ಕೆ ಅನುಕೂಲ ಆಗ್ತದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಹೀಟ್ ಸ್ಟ್ರೋಕ್ ಆದಾಗ ಅವ್ರನ್ನ ಒಬ್ಬರನ್ನ ಬಿಡಬಹುದಾ ಸರ್? ಅಂದ್ರೆ ಒಬ್ಬರನ್ನೇ ಬಿಡ್ಬೇಕು ಅಂದ್ರೆ ಅಲ್ಲಿ ಜೊತೆಗಾರರು ಯಾರು ಇರ್ತಾರೆ, ಕೆಲಸಗಾರರು, ಅವರು ಅಥವಾ ಮೇಲ್ವಿಚಾರಕರು ಇರ್ಬೋದು. ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮೇಲ್ವಿಚಾರಕರು ಇವ್ರನ್ನ ಸಿಬ್ಬಂದಿಗಳನ್ನ ಸುರಕ್ಷಿತ ಕ್ರಮಗಳನ್ನ ಅನುಸರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಯಾವುದೇ ಒಂದು ಕಾರ್ಖಾನೆ ಇರ್ಬೋದು ಅಥವಾ ಕಾರ್ಮಿಕ ಕೆಲಸ ಮಾಡ್ತಕ್ಕಂಥದ್ದು ಸಾಕಷ್ಟು ಮೇಲ್ವಿಚಾರಣಾ ಕ್ರಮಗಳು ಇರ್ತವೆ. ಅವ್ರ ಅಂತ ಸಂದರ್ಭದಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ಸರಿಯಾದ ಸುರಕ್ಷಿತ ಕ್ರಮಗಳನ್ನ ಅನುಸರಿಸೋದ್ರಿಂದ ಬಿಸಿಲಾಘಾತ ಅಥವಾ ಈ ಸ್ಟ್ರೋಕ್ ಇದನ್ನ ತಡೆಗಟ್ಟೋದಕ್ಕೆ ಅನುಕೂಲ ಆಗ್ತದೆ. ಈಗ ಸರ್ಕಾರ ಇದ್ರ ಬಗ್ಗೆ ಹಲವಾರು ಮಾರ್ಗಸೂಚಿಗಳನ್ನ ಕೂಡ ಬಿಡುಗಡೆ ಮಾಡಿದೆ. ಆ ಮಾರ್ಗಸೂಚಿಗಳ ಅನುಸಾರ ಪ್ರತಿಯೊಬ್ಬರು ಕೂಡ ತಮ್ಮ ಇಲಾಖೆಗಳಲ್ಲಿ ಅದನ್ನ ಸರಿಯಾಗಿ ಅನುಷ್ಠಾನಗೊಳಿಸ್ತಾ ಬಂತು ಅಂತಂದ್ರೆ ಈ ಉಷ್ಣಾಘಾತ ಅಥವಾ ಈ ಸ್ಟ್ರೋಕ್ ಇಂದ ತಡೆಗಟ್ಟೋದಕ್ಕೆ ಅನುಕೂಲ ಆಗ್ತದೆ. ಸೊ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರವು ಸಹ ಕೃಷಿ ಆಧಾರಿತ ಒಂದು ಜಿಲ್ಲೆ. ಸಾಕಷ್ಟು ರೈತರು ಕೃಷಿಯನ್ನ ಅವಲಂಬಿತವಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಸೊ ಇಂಥ ಒಂದು ಸಮಯದಲ್ಲಿ ತೋಟದಲ್ಲೆಲ್ಲ ಅವರು ಕೆಲಸ ಮಾಡುವಾಗ ಸಡನ್ ಆಗಿ ಬಂದು ಈ ಹಾವುಗಳು ಕಚ್ಚತಕ್ಕಂಥದ್ದು, ಸ್ನೇಕ್ ಬೈಟ್ ಕೇಸಸ್ ಸಹ ಸಾಕಷ್ಟು ನಾವು ನೋಡ್ತಿದ್ವಿ. ಇಂಥ ಒಂದು ಸಂದರ್ಭದಲ್ಲಿ ಅವರು ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ? ಈಗ ಈ ವರ್ಷದಲ್ಲಿ 2026 ಈಗ ಆಲ್ರೆಡಿ ಜನವರಿಂದ 5 ತಿಂಗಳಾಗ್ತಾ ಬರುತ್ತದೆ. 5 ತಿಂಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 194 ಹಾವು ಕಡಿತ ಪ್ರಕರಣಗಳು ವರದಿಯಾಗಿದೆ. 3 ಪ್ರಕರಣಗಳು ಡೆತ್ ಆಗಿದೆ. ಸೊ ಹಾವು ಕಡಿತ ಪ್ರಕರಣಗಳು ಎಲ್ಲ ಹಾವು ಕಡಿತ ಪ್ರಕರಣಗಳು ಕೂಡ ಪಾಯ್ಸನಸ್ ಅಂತಲ್ಲ, ಅಂದ್ರೆ ಎಲ್ಲನೂ ಕೂಡ ಕಚ್ಚಿದಾಗ. ಸೊ ಅದರಲ್ಲಿ ನಾಗರಾವು ಮತ್ತೆ ಮಂಡಲ ಹಾವು, ವೈಪರ್ ಮತ್ತೆ ಕೋಬ್ರಾ ಅಂತಕ್ಕಂಥದ್ದು 2 ಜಾತಿಯ ಹಾವುಗಳು ತುಂಬಾ ಪಾಯ್ಸನಸ್ ಆಗಿರ್ತದೆ. ಅವು ಕಚ್ಚಿದಾಗ ಯಾರು ಕೂಡ ಭಯ ಪಡ್ತಕ್ಕಂಥದ್ದು ಅಗತ್ಯ ಇರಲ್ಲ. ಹಾವು ಕಚ್ಚಿದ್ದನ್ನು ಕೂಡ ತಕ್ಷಣ ಭಯದ್ರಿಂದನೇ ಸಾಕಷ್ಟು ಜನಕ್ಕೆ ಸುಸ್ತಾಗೋದು ಅಥವಾ ತೊಂದರೆ ಆಗ್ತಕ್ಕಂಥದ್ದು. ಸೊ ಹಾವು ಕಚ್ಚಿದ ತಕ್ಷಣ ಧೈರ್ಯವಾಗಿರ್ಬೇಕು. ಕಚ್ಚಿದಂತ ಭಾಗವನ್ನ ಸುರಕ್ಷಿತವಾಗಿ ಅದನ್ನ ಇದು ಮಾಡಿ ಆ ತಕ್ಷಣನೇ ಅವರು ಹತ್ರದ ಆಸ್ಪತ್ರೆಗೆ ಹೋಗಿ, ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ನಾವು ASV ಅಂತ ಆಂಟಿ ಸ್ನೇಕ್ ವೆನಮ್ ಅಂತಕ್ಕಂಥದ್ದು ಲಸಿಕೆ ನಮ್ಮಲ್ಲಿ ಲಭ್ಯ ಇದೆ. ಸಂಪೂರ್ಣ ಉಚಿತನಾ ಸರ್ ಇದು? ಸೊ ಆ ಸಂಪೂರ್ಣ ASV ಸಂಪೂರ್ಣ ಉಚಿತ. ಅದು ಈಗ ಹೊಸ ಯಾವುದೇ ಹಾವು ಕಡಿತ ಪ್ರಕರಣ ಬಂತು ಅಂತಂದ್ರೆ ನಾವು ಟೆಸ್ಟ್ ಡೋಸ್ ಕೊಟ್ಬಿಟ್ಟು ಮಿನಿಮಮ್ 10 ವಾಯಿಲ್ನ ಕೊಡಬೇಕು. 10 ವಾಯಿಲ್ ಕೊಟ್ರೆ ಇಮಿಡಿಯೇಟ್ ಆಗಿ ವಿಷ ಏನು ದೇಹಕ್ಕಾಗಿರುತ್ತೆ ಅದು ನ್ಯೂಟ್ರಲೈಸ್ ಆಗುತ್ತೆ. 1 ವಾಯಿಲ್ 2 ವಾಯಿಲ್ ಕೊಟ್ರೆ ನ್ಯೂಟ್ರಲೈಸ್ ಆಗಲ್ಲ. ಸೊ ಆ ಸಂಬಂಧಿಸಿದಂಗೆ ನಮ್ಮಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿರ್ತಕ್ಕಂಥ ಖಾಸಗಿ ಸರ್ಕಾರಿ ಎಲ್ಲ ವೈದ್ಯಾಧಿಕಾರಿಗಳು ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ. ಮತ್ತೆ ಅವ್ರಿಗೆ ಭಿತ್ತಿ ಪತ್ರನೂ ಕೂಡ ಕೊಟ್ಟಿದ್ದೀವಿ, ಯಾವ ರೀತಿ ಟ್ರೀಟ್ಮೆಂಟ್ ಪ್ರೋಟೋಕಾಲ್ನ ನಿರ್ವಹಣೆ ಮಾಡಬೇಕು ಅಂತ. ಸೊ 194 ಜನರಲ್ಲಿ 3 ಜನ ಸತ್ತಿದ್ದಾರೆ. ನಮ್ಮ ಇಲಾಖೆ ಉದ್ದೇಶ, ಸರ್ಕಾರದ ಉದ್ದೇಶ ಏನಪ್ಪ ಅಂತಂದ್ರೆ ಯಾವುದೇ ಹಾವು ಕಡಿತದಿಂದ ಯಾರು ಕೂಡ ಸಾವನ್ನಪ್ಪಬಾರದು. ಸೊ ಹಾವು ಕಡಿತಾಗ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿ ತೊಂದರೆ ಬರ್ತಾ ಇರೋದೇನಂತ, ಹಾವು ಕಡಿತಾಗ ಅವರು ಮಂತ್ರ ಹಾಕ್ಸೋದು, ಪೂಜಾರ ಹತ್ರ ಅಲ್ಲಿ ಇಲ್ಲಿ ಹೋಗ್ತಾರೆ, ಹೋಗಿ ಕೊನೆಯ ಸಂದರ್ಭದಲ್ಲಿ ಹಾಸ್ಪಿಟ್ಲಿಗೆ ಬರ್ತಾರೆ. ಸೊ ಆ ರೀತಿ ಸಾರ್ವಜನಿಕರು ಇರ್ಬೋದು ಮತ್ತೆ ನಮ್ಮ ರೈತರು ಯಾರು ಕೂಡ ಹಾವು ಕಚ್ಚಿದಾಗ ಧೈರ್ಯವಾಗಿ ಭಯ ಪಡ್ದೇನೆ ಆಸ್ಪತ್ರೆ ತಕ್ಷಣದ ಹತ್ರದ ಆಸ್ಪತ್ರೆ, ಪ್ರಾಥಮಿಕ ಬೆಳಗ್ಗೆ ಟೈಮು, ರಾತ್ರಿ ಟೈಮ್ ಏನಾರು ಆಯ್ತು ಅಂತಂದ್ರೆ ನಮ್ಮ ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳು ಕೂಡ 24 ಗಂಟೆನ ಕೆಲಸ ಮಾಡ್ತವೆ. ಅಲ್ಲಿ ಬಂದು ಅವರು ಹಾವು ಕಡಿತನ ಸಂಬಂಧಪಟ್ಟಂಗೆ ಅಲ್ಲಿ ಹೇಳಿದ್ರೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಅವರು ಚಿಕಿತ್ಸೆನ ಕೊಡ್ತಕ್ಕಂಥದ್ದು ಆಗ್ತದೆ. ಸೊ ಹೆಚ್ಚಾಗಿ ಹೊಲಗಳಲ್ಲಿ ಕರ್ತವ್ಯ ಮಾಡತಕ್ಕಂತ ರೈತರಿಗೆ ಜಾಗೃತಿ ಕ್ರಮಗಳ ಬಗ್ಗೆ ತಾವು ತಿಳಿಸೋದಾದ್ರೆ ಸರ್? ಇದು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಗಳ ಸಮನ್ವಯ ಸಮಿತಿ ಅಂತ ಮಾಡಿದ್ವಿ. ಕೃಷಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಅಥವಾ ವಿವಿಧ ಕಾರ್ಮಿಕ ಇಲಾಖೆ ಇರ್ಬೋದು, ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ನಾವು ಸಭೆಯನ್ನ ನಡೆಸಿ ನಾವು ಈಗ ಆಲ್ರೆಡಿ ಅವ್ರಿಗೆ ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ. ಅವ್ರ ಕ್ಷೇತ್ರ ಮಟ್ಟದಲ್ಲಿ ನಮ್ಮ ಆಶಾ ಕಾರ್ಯಕರ್ತರಿದ್ದಾರೆ, ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳಿದ್ದಾರೆ, ವೈದ್ಯಾಧಿಕಾರಿಗಳು ಕ್ಷೇತ್ರ ಮಟ್ಟದಲ್ಲಿ ಇದ್ರ ಬಗ್ಗೆ ರೈತರಿಗೆ, ಪ್ರಮುಖವಾಗಿ ರೈತಾಪಿ ವರ್ಗದವರಿಗೆ ಎಲ್ಲರೂ ಕೂಡ ಜಾಗೃತಿ ಮೂಡಿಸ್ತಕ್ಕಂಥದ್ದು ಆಗ್ತಾ ಇದೆ. ಸೊ ಈಗ ವಿಶೇಷವಾಗಿ ಏನು ಸ್ನೇಕ್ ಬೈಟ್ ನ ಇಂಜೆಕ್ಷನ್ ಸಾರ್ವಜನಿಕ ಆಸ್ಪತ್ರೆ ಎಲ್ಲಾ ಆಸ್ಪತ್ರೆಗಳಲ್ಲೂ ಇದು ಲಭ್ಯ ಆಗುತ್ತೆ. ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ 20 ವಾಯಿಲ್ ಇಟ್ಟಿದ್ದಾರೆ, ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ 50, ಮೆಡಿಕಲ್ ಕಾಲೇಜಲ್ಲಿ 100 ವಾಯಿಲ್ಸ್ ಇದೆ. ಸೊ ಯಾವುದೇ ರೀತಿಯಾದಂತ ASV ಕೊರತೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಸೊ ಈಗ ಏನು
ಹಾವು ಕಚ್ಚಿದ ತಕ್ಷಣ ಈ ಕಚ್ಚಿದ ಒಂದು ಭಾಗಕ್ಕೆ ಗಟ್ಟಿಯಾಗಿ ಕಟ್ಬಿಡ್ತಾರೆ. ಇದ್ರ ಬಗ್ಗೆ ನೀವು ತಿಳಿಸೋದಾದ್ರೆ ಸರ್. ಸೊ ಈಗ ಹಾವು ಕಚ್ಚಿದ ತಕ್ಷಣ ನಾವು ಗಟ್ಟಿಯಾಗಿ ಏನಾರ ಕಟ್ಬಿಟ್ರೆ ಏನಾಗುತ್ತೆ, ರಕ್ತ ಚಲನ ಆಗೋದಿಲ್ಲ. ಹೌದು. ಸೊ ಅದು ಗ್ಯಾಂಗ್ರೀನ್ ಆಗ್ಬೋದು, ಆ ಭಾಗ ಇನ್ನೂ ಕೊಳೆಯತಕ್ಕಂಥ ಸ್ಥಿತಿ ಇರ್ತದೆ. ಸೊ ಯಾವುದೇ ರೀತಿಯಾದಂತ ಆ ಪಟ್ಟಿ ಕಟ್ಟೋದು ಅಥವಾ ದಾರ ಕಟ್ಟೋದು ಏನು ಕೂಡ ಅವಶ್ಯಕತೆ ಇರೋದಿಲ್ಲ. ಕಚ್ಚಿದ ತಕ್ಷಣನೇ ಅವರು ಆದಷ್ಟು ಹತ್ರದಲ್ಲಿ ಆಸ್ಪತ್ರೆಯನ್ನ ಭೇಟಿ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಆ ವಿಷವನ್ನ ಮೈ ಏರೋದಕ್ಕಿಂತ ಮುಂಚೆ ನಾವು ಇಂಜೆಕ್ಷನ್, ಯಾಕಂದ್ರೆ ಬಂದ ತಕ್ಷಣನೇ ನಾವು ASV ಕೊಡೋದಿಲ್ಲ, ರಕ್ತವನ್ನ ಪರೀಕ್ಷೆ ಮಾಡ್ತೀವಿ. ರಕ್ತ ಪರೀಕ್ಷೆ ಮಾಡಿ ವಿಷ ಏನಾದ್ರು ದೇಹದಲ್ಲಿ ಏರ್ತಾ ಇದೆ ಅಂತ ಪಕ್ಷದಲ್ಲಿ ನಾವು ಇಂಜೆಕ್ಷನ್ ಕೊಡ್ತಕ್ಕಂಥದ್ದು. ಸೊ ಈ ಸ್ನೇಕ್ ಬೈಟ್ ನ ಪ್ರಮುಖ ಲಕ್ಷಣಗಳನ್ನು ನಾವು ಹೇಗೆ ಕಂಡುಹಿಡಿಬಹುದು ಸರ್? ಸೊ ಈಗ ಹಾವು ಕಡಿತಂತ ಸಂದರ್ಭದಲ್ಲಿ ಆ ಕಚ್ಚಿರ್ತಕ್ಕಂಥ ಭಾಗ ಫ್ಯಾಂಗ್ ಮಾರ್ಕ್ ಅಂತ ಹೇಳ್ತೀವಿ. ಏನು ಎರಡು ಅಲ್ಲಿರುತ್ತೆ, ಅಲ್ಲಿ ಇಳ್ದಿರುತ್ತೆ. ಮತ್ತೆ ಕಚ್ಚಿರ್ತಕ್ಕ ಭಾಗದಲ್ಲಿ ರಕ್ತ ಸೋರ್ತಕ್ಕಂಥದ್ದು ಇರ್ಬೋದು, ಊತ ಬರ್ತಕ್ಕಂಥದ್ದು ಇರ್ಬೋದು, ಮೈಯೆಲ್ಲ ಉರಿ ಬರ್ತಕ್ಕಂಥದ್ದು, ಮೈಯೆಲ್ಲ ತಲೆ ಸುತ್ತ ಬರ್ತಕ್ಕಂಥದ್ದು, ಈ ತರ ರೋಗ ಲಕ್ಷಣಗಳು ಏನಾರ ಬಂದಿದೆ ಅಂತಂದ್ರೆ ಹಾವು ಕಚ್ಚಿದೆ ಅಂತ ಅರ್ಥ ಅದು. ಕೆಲವರು ಸಾಕಷ್ಟು ಉರಿ ಬರ್ತೈತೆ ಅನ್ಬಿಟ್ಟು ಮಂತ್ರ ಹಾಕ್ಸ್ತೀವಿ ಅಂತ ಹೌದು, ಕರೆಕ್ಟ್. ಮೈಯೆಲ್ಲ ಉರಿ ಬರುತ್ತೆ, ನಾನು ಮಂತ್ರ ಹಾಕ್ಸಿದ್ರೆ ಸರ ಹೋಗುತ್ತೆ ಅಂತ ಮನಸ್ಥಿತಿಗಳು ಆ ರೀತಿ ಇರುತ್ತೆ. ಸೊ ಆದಷ್ಟು ಹಾವು ಕಚ್ಚಿದಾಗ ಕೆಲವರಿಗೆ ಕೆಲವು ರೈತರು ಏನ್ ಮಾಡ್ತಾರೆ, ಹಾವು ಕಚ್ಚಿದ್ರು ಕೂಡ ಹಾವನ್ನ ಒಡಕ್ ಸಾಯಿಸಿ ಡಾಕ್ಟರ್ ತರ್ತಾರೆ, ಇಂತ ಹಾವು ಕಚ್ಚಿದೆ. ಎಷ್ಟು ಮಟ್ಟಿಗೆ ಸರಿ ಸರ್? ಸೊ ಹಾವು ಕಚ್ಚಿದಾಗ ತಂದ್ರೆ ಅದು ಯಾವ ಹಾವು ಅಂತ ನಮ್ಗೆ ಗೊತ್ತಾಗ್ತದೆ, ನಾಗರವಿದ್ಯ ಅಥವಾ ಇದು ಅಂತ. ಇಮಿಡಿಯೇಟ್ ಆಗಿ ನಾವು ಔಷಧಿಗಳನ್ನ ಕೊಡೋದಕ್ಕೆ ಅನುಕೂಲ ಆಗ್ತದೆ. ಓಕೆ ಓಕೆ ಸರ್. ಅಂತ ಒಂದು ಸಂದರ್ಭದಲ್ಲಿ ಅವ್ರಿಗೆ ನೀರನ್ನ ಕೊಡ್ಬೋದಾ? ಹಾವು ಕೊಡಬಹುದು. ಹಾವು ಕಚ್ಚಿದಂತ ವ್ಯಕ್ತಿಗೆ ಯಾವುದೇ ರೀತಿಯಾದ ದ್ರವೋಪಹಾರ ಅಲ್ಲಿ ಊಟದ ಬಗ್ಗೆ ಏನು ತೊಂದರೆ ಏನಿಲ್ಲ. ಬಟ್ ಕಚ್ಚಿದ ತಕ್ಷಣ ಭಯ ಬೀಳಬಾರ್ದು, ಧೈರ್ಯವಾಗಿರ್ಬೇಕು. ಅವ್ರಿಗೆ ಆ ಜೊತೆಲಿ ಇರ್ತಕ್ಕಂತ ಅವರ ಏನೋ ಸಂಬಂಧಿಕರು ಇರ್ಬೋದು ಅಥವಾ ಯಾರು ಇರ್ತಾರೆ, ಅವ್ರ ತಕ್ಷಣ ಅವ್ರ ಆಸ್ಪತ್ರೆಗೆ ಕರ್ಕೊಬಂದು ಈ ತರ ಇಷ್ಟು ಗಂಟೆಲಿ ನನ್ಗೆ ಹಾವು ಕಚ್ಚಿದೆ ಅಂತಕ್ಕಂಥದ್ದು ಬಗ್ಗೆ ವೈದ್ಯರಿಗೆ ಹೇಳಿದ್ರೆ ಅವ್ರು ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆಗಳು ಕೂಡ ಆಗ್ತದೆ. ಸೊ ಇಂತ ಹಾವು ವಿಷಕಾರಿ, ಇದು ಡೇಂಜರಸ್ ಅಂತಕ್ಕಂಥದ್ದನ್ನ ಆ ವ್ಯಕ್ತಿ ಹೇಗೆ ಕಂಡುಹಿಡಿಬಹುದು ಸರ್? ಸೊ ಹಾವಲ್ಲಿ ನಮ್ಗೆ ಕೋಬ್ರಾ ಇದೆ. ಕೋಬ್ರಾದಲ್ಲಿ ಆತರ ಏನು ಹಾವು ಬುಸ್ಕುಟಾಗ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಸಿಂಬಲ್ ಏನಿರುತ್ತೆ, ಅದೇ ರೀತಿ ಮಂಡ್ಲದಾವು ಅಂದ್ರೆ ಮಚ್ಚೆ ತರ ಇರುತ್ತೆ. ಆ ಮಚ್ಚೆ ತರ ಏನಿರುತ್ತೆ ಅದು ಮಂಡ್ಲದಾವು. ಸೊ ಆ ರೀತಿ ನಾವು ಹಾವುಗಳು ನೋಡಿದ ತಕ್ಷಣ ಕೂಡ ಗುರ್ತನ ಕಚ್ತಕ್ಕಂಥದ್ದಿರೋದು. ಕೋಬ್ರಾ ಬೈಟ್ ಆದ್ರೆ ನ್ಯೂರೋಜೆನಿಕ್ ಟಾಕ್ಸಿಕ್ ಅಂತ ಹೇಳ್ತೀವಿ, ಮಂಡ್ಲದಾವ್ ಆದ್ರೆ ಎಮಟೋಟಾಕ್ಸಿಕ್ ಅಂತ ಹೇಳಿ, ರಕ್ತಕ್ಕೆ ಅದು ಪಾಯ್ಸನಸ್ ಅಂತ. ಸೊ ಎರಡು ರೀತಿಲಿ ಪಾಯ್ಸನಸ್ ಇರೋದ್ರಿಂದ ಎರಡು ರೀತಿ ಸಂಬಂಧಪಟ್ಟಂಗೆ ಚಿಕಿತ್ಸಾ ವಿಧಾನಗಳು ಕೂಡ ಪ್ರೋಟೋಕಾಲ್ ಪ್ರಕಾರ ಇದೆ. ಆ ಪ್ರೋಟೋಕಾಲ್ ಪ್ರಕಾರ ನಾವು ಚಿಕಿತ್ಸೆನ ಇನ್ ಟೈಮಲ್ಲಿ ಕೊಟ್ರೆ, ಅಂದ್ರೆ ಹಾವು ಕಚ್ಚಿದ ತಕ್ಷಣ ನಾವು ಟ್ರೀಟ್ಮೆಂಟ್ ಕೊಟ್ರೆ 100% ಆ ವ್ಯಕ್ತಿಯನ್ನ ನಾವು ಬಚ್ಕೊಳ್ಳಕ್ ಸಾಧ್ಯ. ಆ ಮೀರದ ಮೇಲೆ ಬಂದ್ರೆ 24 ಗಂಟೆ 40 ಗಂಟೆ ಮೇಲೆ ಬಂದಾಗ ಅವಾಗ ಸ್ವಲ್ಪ ಚಾನ್ಸಸ್ ಕಡಿಮೆ ಆಗ್ತದೆ. ಸೊ ಡಾಕ್ಟ್ರೆ, ಜೊತೆಗೆ ಈ ಸ್ನೇಕ್ ಬೈಟ್ಸ್ ಜೊತೆಗೆ ಡಾಗ್ ಬೈಟ್ಸ್ ಸಹ ಹೆಚ್ಚಾಗಿ ಕಂಡು ಬರ್ತಿದೆ. ಪ್ರಮುಖವಾಗಿ ನಮ್ಮ ಶಿಡ್ಲಘಟ್ಟ ಭಾಗದಲ್ಲೂ ಸಹ ಒಂದು ಚಿಕ್ಕ ಮಗು ಸಹ ಸಾವನ್ನಪ್ತು. ಸೊ ಡಾಗ್ ಬೈಟ್ಸ್ ಆದಾಗ ನಾವು ಏನು ನಾಯಿ ಕಡಿತ ಆದಾಗ ಅವರು ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು? ಸೊ ಒಂದು, ಈಗ ರಾಜ್ಯದಲ್ಲೇ ದೇಶದಲ್ಲೇ ನಮ್ಮ ಕರ್ನಾಟಕ ರಾಜ್ಯ ಹಾವು ಕಡಿತ ಪ್ರಕರಣದಲ್ಲಿ 2ನೇ ಸ್ಥಾನದಲ್ಲಿದೆ. ನಾಯಿ ಕಡಿತದ ಕೂಡ ಟಾಪ್ ಅಲ್ಲಿ ಇದೆ. ಸೊ ಈ ನಾಯಿ ಕಡಿತ ಹಾವು ಕಡಿತ ಎರಡನ್ನೂ ಕೂಡ ತಡೆಗಟ್ಟಿ ಇಟ್ ಇಸ್ ಎ ಪಬ್ಲಿಕ್ ಪ್ರೋಗ್ರಾಮ್, ಪಬ್ಲಿಕ್ ಹೆಲ್ತ್. ಈಗ ಆರೋಗ್ಯ ಇಲಾಖೆ ಒಂದೇ ಜವಾಬ್ದಾರಿ ಅಲ್ಲ ಹಾವು ಕಡಿತ, ಯಾಕಂದ್ರೆ ವಿವಿಧ ಇಲಾಖೆಗಳ ಮತ್ತೆ ಸಾರ್ವಜನಿಕರ ಸಂಪೂರ್ಣ ಸಹಕಾರ ಬಹಳ ಮುಖ್ಯ ಇರುತ್ತೆ. ಯಾಕಂದ್ರೆ ಆರೋಗ್ಯ ಇಲಾಖೆ ಪಾತ್ರ ಏನಪ್ಪಾ ಅಂದ್ರೆ ಜಾಗೃತಿ ಮೂಡಿಸೋದು, ಚಿಕಿತ್ಸೆ ಕೊಡಿಸೋದು. ಈಗ ಆರೋಗ್ಯ ಇಲಾಖೆ ವಿವಿಧ ಇಲಾಖೆ ಒಳಗೊಂಡಂತೆ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಈಗ ನಾಯಿ ಕಡಿತ ಅಂತ ಬಂದಾಗ ನಾಯಿ ಕಡಿತಕ್ಕೆ ಸಂಬಂಧಪಟ್ಟಂಗೆ ಮೊದಲನೇದು ಕಚ್ಚಿತಕ್ಕಂಥ ಭಾಗವನ್ನ ತಕ್ಷಣ ತೊಳಿಬೇಕು. ನಾಯಿ ಕಚ್ಚಿದ್ರೆ, ಯಾಕಂದ್ರೆ ಅದರಲ್ಲಿ ರೇಬಿಸ್ ವೈರಸ್ ಏನಾರ ಇತ್ತು ಅಂತಂದ್ರೆ ಅದು ಕ್ಲೀನ್ ವಾಟರ್ ಅಲ್ಲಿ ಅಥವಾ ಸೋಪ್ ವಾಟರ್ ಇರ್ಬೋದು, ಸರಿಯಾದಂತ ನೀರಲ್ಲಿ ಕನಿಷ್ಠ 2 ನಿಮಿಷ ಅದನ್ನು ಕ್ಲೀನ್ ಆಗಿ ತೊಳಿತು ಅಂದ್ರೆ ಆ ವೈರಸ್ ಅಲ್ಲೇ ಹೊಟ್ಟೋಗುತ್ತೆ. ಜೊತೆಗೆ ಆ ಏನು ವ್ಯಕ್ತಿ ನಾಯಿ ಕಚ್ಚಿರ್ತ ಅಂತ ವ್ಯಕ್ತಿನ ತಕ್ಷಣ ಆಸ್ಪತ್ರೆಗೆ ಕರ್ಕೊಬಂದು ಅದ್ರಲ್ಲಿ ನಾವು ARV ಲಸಿಕೆ ಅಂತ ಕೊಡ್ತೀವಿ, ಆಂಟಿ ರಿಟ್ರೋ ಇದು ರೇಬಿಸ್ ವ್ಯಾಕ್ಸಿನ್ ಅಂತಕ್ಕಂಥದ್ದು ಒಂದು ಲಸಿಕೆ ಕೊಡ್ತೀವಿ. ಮತ್ತೆ TD ಲಸಿಕೆಯನ್ನು ಕೊಡ್ತೀವಿ. ARV ಲಸಿಕೆನ 5 ಡೋಸನ್ನ ಕೊಡಿಸ್ಬೇಕು. ಮೊದಲು ಅದು ಒಕ್ಲು ಸುತ್ತ ಕೊಡ್ತಿದ್ದ ಒಂದು 10-20 ವರ್ಷದ. ಈಗ ಒಕ್ಲು ಸುತ್ತ ಏನು ಕೊಡೋದಿಲ್ಲ, ಕೈಗೆ ನಾವು ಇಂಟ್ರಾಡರ್ಮಲ್ ಕೊಡ್ತೀವಿ ಅಥವಾ ಇಂಟ್ರಾಮಸ್ಕೋ ಸಣ್ಣ ಲಸಿಕೆಯನ್ನು ಕೊಡ್ತೀವಿ. ಅದು 5 ಡೋಸನ್ನ ತಗೋಬೇಕು. ಎಷ್ಟು ದಿನ ತಗೊಂಡ್ಬೇಕು? 5 ಡೋಸು. ಕಚ್ಚು ದಿನ 1, 3ನೇ ದಿನಕ್ಕೊಂದು, 7ನೇ ದಿನಕ್ಕೊಂದು, 15 ದಿನಕ್ಕೊಂದು, 21 ದಿನ. ಯಾವ ಸಮಯದಲ್ಲಿ ತಗೊಬೇಕಾಗತ್ತೆ ಸರ್ ಆಸ್ಪತ್ರೆ? ಯಾವ 24 ಗಂಟೆಯಲ್ಲಿ ನಾಯಿ ಕಚ್ಚಿದ ತಕ್ಷಣ ಯಾವ ಸಂದರ್ಭದಲ್ಲಾರು ಆದಷ್ಟು ಬೇಗ ತಗೊಂಡ್ರೆ, ವಿತಿನ್ 4 ಅವರ್ಸ್ ಅಂತ ಹೇಳ್ತೀವಿ. ಅದು ಎಷ್ಟು ಬೇಗ ತಗೊಂಡ್ರೆ ಅಷ್ಟು ಬೇಗನ ಒಳ್ಳೇದು.